ಸೊ ಗೈಸ್, ಇವತ್ತಿನ ವಿಡಿಯೋದಲ್ಲಿ ಯೂಟ್ಯೂಬ್ನಲ್ಲಿ ಯಾರೆಲ್ಲ 400 ವಾಚ್ ಟೈಮ್ಸನ್ನು ಇನ್ನೂ ಯಾರೆಲ್ಲ ಕಂಪ್ಲೀಟ್ ಮಾಡ್ಕೊಂಡಿಲ್ಲ, 400 ವಾಚನ್ನ ಯಾವ ಥರ ಕಂಪ್ಲೀಟ್ ಮಾಡ್ಕೋಬೇಕು, 400 ವಾಚ್ ಟೈಮ್ ಕಂಪ್ಲೀಟ್ ಮಾಡೋದಕ್ಕೆ ಯಾರೆಲ್ಲ ಇನ್ನೂ ಕಷ್ಟಪಡ್ತಿದ್ದೀರಾ, 400 ವಾಚ್ ಟೈಮನ್ನು ಹೇಗೆ ಈಸಿಯಾಗಿ ಪಡ್ಕೋಬೋದು ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಹೇಳ್ಕೊಡ್ತೀನಿ. ವಿಡಿಯೋನ ಸ್ಟಾರ್ಟ್ ಮಾಡುವಾಗ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇರೋರು ಬೇಗ ಹೋಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ. ಮನೆಗೆ ವಿಡಿಯೋನ ಸ್ಟಾರ್ಟ್ ಮಾಡುವ. ಈ ವಿಡಿಯೋದಲ್ಲಿ 400 ವಾಚ್ ಟೈಮ್ಸ್ನ ಹೇಗೆ ಈಸಿಯಾಗಿ ಪಡ್ಕೋಬೋದು, ಶಾರ್ಟ್ಸ್ಗಳಿಂದ 400 ವಾಚ್ ಟೈಮ್ಸನ್ನು ಪಡ್ಕೋಬಹುದಾ ಅಥವಾ ನಾನು ಹೇಳೋ ಈ ಟಿಪ್ಸ್ಗಳನ್ನು ನೀವು ಯೂಸ್ ಮಾಡ್ಕೋದ್ರಿಂದ ಯಾವುದೇ ಕಷ್ಟ ಇಲ್ಲ, ನೀವು 400 ವಾಚ್ ಟೈಮ್ಸನ್ನ ಬೇಗ ಕಂಪ್ಲೀಟ್ ಮಾಡ್ಕೋಬೋದು. ಮೊದಲು ನಿಮ್ಮ ಗುರಿ ಏನಿದೆ ಅನ್ನೋದನ್ನು ನೀವು ತಿಳ್ಕೊಳ್ಳಿ. ಅದು ಏನಪ್ಪ ಅಂದರೆ 400 ವಾಚ್ ಟೈಮ್ಸನ್ನು ಕಂಪ್ಲೀಟ್ ಮಾಡ್ಕೊಳ್ಳೋದು. 400 ವಾಚ್ ಟೈಮ್ಸ್ ಅಂದರೆ ನೀವು 400 ವಾಚ್ ಟೈಮ್ಸ್ ಅಂದರೆ 240 ಮಿನಿಟ್ಸ್ ಆಗುತ್ತೆ. ಅಂದರೆ 12 ಮಂತ್ ಅಂದರೆ 365 ಡೇಸ್ಗಳಲ್ಲಿ ನೀವು ಕಂಪ್ಲೀಟ್ ಮಾಡಬೇಕು ಅನ್ನೋದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ಆ್ಯಂಡ್ ನೀವು ಪಬ್ಲಿಕಲ್ಲಿ ಹಾಕಿರೋ ವಿಡಿಯೋಗಳ ವ್ಯೂಸ್ ಮಾತ್ರ ನಿಮಗೆ ಕೌಂಟ್ ಆಗುತ್ತೆ. ನೀವು ಪಬ್ಲಿಕಲ್ಲಿ ಹಾಕಿ ಮತ್ತೆ ಪ್ರೈವೇಟ್ ಮಾಡಿದರೆ ಅಥವಾ ಅನ್ಲಿಸ್ಟಲ್ಲಿ ಹಾಕಿದರೆ ಅಥವಾ ಡಿಲೀಟ್ ಮಾಡಿದರೆ ಆ ವಿಡಿಯೋಗಳು ವ್ಯೂಸ್ ನಿಮಗೆ ಕೌಂಟ್ ಆಗೋದಿಲ್ಲ. ಆ ವ್ಯೂಸನ್ನು ಕೌಂಟ್ ಮಾಡೋದ್ರಿಂದ ನೀವು ಪಬ್ಲಿಕಲ್ಲಿ ವಿಡಿಯೋಗಳನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಪಬ್ಲಿಕಲ್ಲಿ ಇರೋ ವಿಡಿಯೋಗಳ ವ್ಯೂಸ್ ಮಾತ್ರ ಕೌಂಟ್ ಆಗುತ್ತೆ. ಸೊ ಗೈಸ್, ನೆಕ್ಸ್ಟ್ ಬಂದುಬಿಟ್ಟು ಮೋಸ್ಟ್ ಇಂಪಾರ್ಟೆಂಟ್, ಶಾರ್ಟ್ಸ್ಗಳನ್ನು ಅಪ್ಲೋಡ್ ಮಾಡೋದು. ಶಾರ್ಟ್ಸ್ಗಳಿಂದ ನಿಮ್ಮ ವಾಚ್ ಟೈಮ್ಸ್ ಇನ್ಕ್ರೀಸ್ ಆಗುತ್ತಾ ಅನ್ನೋದು. ಸೊ ಗೈಸ್, ಶಾರ್ಟ್ಸ್ಗಳಿಂದ ನಿಮ್ಮ ವಾಚ್ ಟೈಮ್ ಇನ್ಕ್ರೀಸ್ ಆಗೋದಿಲ್ಲ. ನೀವು ಶಾರ್ಟ್ಸ್ಗಳನ್ನು ಅಪ್ಲೋಡ್ ಮಾಡೋದ್ರಿಂದ ನಿಮ್ಮ ವಾಚ್ ಟೈಮ್ ಕಂಪ್ಲೀಟ್ ಆಗೋದು. ಹಾಗಂತ ನೀವು ಶಾರ್ಟ್ಸ್ಗಳನ್ನ ಅಪ್ಲೋಡ್ ಮಾಡೋದನ್ನು ನಿಲ್ಲಿಸಬೇಡಿ. ನಿಮ್ಮ ಶಾರ್ಟ್ಸ್ಗಳನ್ನ ಅಪ್ಲೋಡ್ ಮಾಡೋದ್ರಿಂದ ನಿಮ್ಮ ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಆಗ್ತಾರೆ. ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಆಗೋದ್ರಿಂದ ಆಟೋಮೆಟಿಕ್ಕಾಗಿ ನಿಮ್ಮ ಚಾನಲ್ ವಾಚ್ ಟೈಮ್ಸ್ ಕೂಡ ಗ್ರೋ ಆಗ್ಬೋದು. ಸೊ ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಕಂಟೆಂಟ್ ಸ್ಟ್ರಾಟಜಿ. ಅಂದರೆ ನಿಮ್ಮ ಒಂದು ವಿಡಿಯೋದಲ್ಲಿ ಕಂಟೆಂಟ್ ಸ್ಟ್ರಾಟಜಿ ಇರಬೇಕಾಗುತ್ತೆ. ಅಂದರೆ ನಿಮ್ಮ ವಿಡಿಯೋ 8 ರಿಂದ 12 ನಿಮಿಷ 8 to 12 ಮಿನಿಟ್ಸ್ ವಿಡಿಯೋಗಳು ಆಗಿರಬೇಕು. ನಿಮ್ಮ ವಿಡಿಯೋಗಳು 8 to 12 ಮಿನಿಟ್ಸ್ ವಿಡಿಯೋಗಳು ಆಗಿದ್ದರೆ ನಿಮ್ಮ ಟೈಮ್ಸ್ ಕೂಡ ಇನ್ಕ್ರೀಸ್ ಆಗುತ್ತೆ. ವಾಚ್ ಟೈಮ್ ಇನ್ಕ್ರೀಸ್ ಆಟೋಮೆಟಿಕ್ಕಾಗಿ ನಿಮ್ಮ ವಾಚ್ ಟೈಮ್ ಕೂಡ ಇನ್ಕ್ರೀಸ್ ಆಗುತ್ತೆ. ನಿಮ್ಮ ವಿಡಿಯೋ 8 ರಿಂದ 12 ನಿಮಿಷ ವಿಡಿಯೋಗಳು ಆಗಿದ್ದರೆ ನಿಮ್ಮ ವಾಚ್ ಟೈಮ್ಸ್ ಕೂಡ ಇದರಿಂದ ಸೊ ನೀವು ಎಷ್ಟು ಕಡಿಮೆ ನಿಮಿಷದ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತೀರಾ, ನೀವು ಅಷ್ಟು ಕಡಿಮೆ ನಿಮಗೆ ವಾಚ್ ಟೈಮ್ಸ್ ಆಗುತ್ತೆ. ನೀವು ಎಷ್ಟು ಜಾಸ್ತಿ ನಿಮಿಷದ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತೀರಾ ಅಷ್ಟು ಜಾಸ್ತಿ ನಿಮಗೆ ವಾಚ್ ಟೈಮ್ ಆಗುತ್ತೆ. ಅದಕ್ಕೋಸ್ಕರ ನೀವು ಆದಷ್ಟು ಜಾಸ್ತಿ ನಿಮಿಷ ಅಂದರೆ 8 to 12 ಮಿನಿಟ್ಸ್ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿ. ನಿಮ್ಮ ಎವರೇಜ್ ಏರಿಯಾನು ಜಾಸ್ತಿ ಆಗುತ್ತೆ. ಇದರಿಂದ ನಿಮ್ಮ ವ್ಯೂಸ್ ಕೂಡ ಜಾಸ್ತಿ ಆಗುತ್ತೆ. ನಿಮ್ಮ ವ್ಯೂಸ್ ಜಾಸ್ತಿ ಆದಮೇಲೆ ನಿಮ್ಮ ವಾಚ್ ಟೈಮ್ಸ್ ಕೂಡ ಕಂಪ್ಲೀಟ್ ಆಗುತ್ತೆ. ಸೊ ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಆದಷ್ಟು 8 to 12 ಮಿನಿಟ್ಸ್ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿ. ನೆಕ್ಸ್ಟ್ ಬಂದುಬಿಟ್ಟು ಎವರ್ಗ್ರೀನ್ ಕಂಟೆಂಟನ್ನು ಹಾಕೋದು. ಎವರ್ಗ್ರೀನ್ ಕಂಟೆಂಟ್ ಹಾಕೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅಂದರೆ ಎಕ್ಸಾಂಪಲ್ ಆಗಿ ಟ್ಯುಟೋರಿಯಲ್, ರಿವೀಲ್ ಆ್ಯಂಡ್ ಹೌ ಟು ಡೂ ಈ ರೀತಿಯ ಎವರ್ಗ್ರೀನ್ ಕಂಟೆಂಟನ್ನು ಕೊಡೋದ್ರಿಂದ ನೀವು ಜನರನ್ನು ಅಟ್ರಾಕ್ಟಿವ್ ಆಗಿ ನಿಮ್ಮ ವಿಡಿಯೋಗಳ ಕಡೆ ಜನರನ್ನು ಅಟ್ರಾಕ್ಟಿವ್ ಅನ್ನು ಜಾಸ್ತಿ ಮಾಡುತ್ತವೆ. ಎವರ್ಗ್ರೀನ್ ಕಂಟೆಂಟನ್ನು ಜನ ಜಾಸ್ತಿ ನೋಡ್ತಾ ಇರ್ತಾರೆ. ಅದಕ್ಕೆ ನೀವು ಟ್ಯುಟೋರಿಯಲ್, ರಿವೀಲ್, ಹೌ ಟು ಡೂ ಈ ಥರ ವಿಡಿಯೋಗಳನ್ನು ಮಾಡಿ ಹಾಕಬೇಕಾಗುತ್ತೆ. ಇದರಿಂದ ನಿಮ್ಮ ವಾಚ್ ಟೈಮ್ಸ್ ಕೂಡ ಬೇಗ ಕಂಪ್ಲೀಟ್ ಆಗುತ್ತೆ. ಜಾಸ್ತಿ ಜನ ನಿಮ್ಮ ವಿಡಿಯೋಗಳನ್ನು ನೋಡೋದ್ರಿಂದ, ಈ ಥರ ವಿಡಿಯೋಗಳನ್ನ ಜಾಸ್ತಿ ಜನ ನೋಡೋದ್ರಿಂದ ನಿಮ್ಮ ವಾಚ್ ಟೈಮ್ಸ್ ಕೂಡ ಕಂಪ್ಲೀಟ್ ಆಗುತ್ತೆ. ಆದಷ್ಟು ಈ ಥರ ವಿಡಿಯೋಗಳನ್ನು ಮಾಡೋದಕ್ಕೆ ಟ್ರೈ ಮಾಡಿ. ಬಂದುಬಿಟ್ಟು ಆಡಿಯನ್ಸ್ ಅಟೆನ್ಷನನ್ನು ಜಾಸ್ತಿ ಮಾಡಬೇಕು. ಅದೇಗಂದರೆ ನಿಮ್ಮ ವಿಡಿಯೋನ ಸ್ಟಾರ್ಟಿಂಗಲ್ಲಿ 10 ಸೆಕೆಂಡ್ಸ್ ವೆರಿ ಇಂಪಾರ್ಟೆಂಟ್ ಆಗಿರಬೇಕು. 10 ಸೆಕೆಂಡ್ಸಲ್ಲಿ ನೀವು ಎವರ್ಗ್ರೀನ್ ಕಂಟೆಂಟನ್ನು ಕೊಡಬೇಕಾಗುತ್ತೆ. ಆ 10 ಸೆಕೆಂಡ್ಸ್ ಆಡಿಯನ್ಸ್ ನಿಮ್ಮ ವಿಡಿಯೋನ ಸ್ಕಿಪ್ ಮಾಡದೆ ಬೇರೆ ಒಂದು ವಿಡಿಯೋನ ಕ್ಲಿಕ್ ಮಾಡದಂತೆ ನೀವು ವಿಡಿಯೋನ ಕ್ರಿಯೇಟ್ ಮಾಡಿ. ಯಾವುದೇ ಥರದ ಬೋರಿಂಗ್ ಕಂಟೆಂಟನ್ನು ಕೊಡದೆ ನೀವು ಆದಷ್ಟು ಒಳ್ಳೆಯ ಕಂಟೆಂಟನ್ನು ಕೊಟ್ಬಿಟ್ಟು ಆಡಿಯನ್ಸನ್ನು ಅಟ್ರಾಕ್ಟಿವ್ ಆಗುವಂತೆ ನೀವು ಆ ಕಂಟೆಂಟನ್ನು ಕೊಟ್ಬಿಟ್ಟು ನಿಮ್ಮ ವಿಡಿಯೋನ ಸ್ಟಾರ್ಟ್ ಮಾಡಬೇಕಾಗುತ್ತೆ. ನಿಮ್ಮ ವಿಡಿಯೋನ ಪೂರ್ತಿ ನೋಡೋ ಥರ ನೀವು ಕಂಟೆಂಟನ್ನು ಕೊಡಬೇಕಾಗುತ್ತೆ. ಆಡಿಯನ್ಸ್ಗೆ ಬೋರ್ ಆಗದಂತೆ ನೀವು ಕಂಟೆಂಟನ್ನು ಕೊಡಿ. ಕೆಲವೊಬ್ರು ಏನು ಮಾಡ್ತಾರಂದರೆ 2 ನಿಮಿಷ ಕಂಟೆಂಟ್ ಇರೋದನ್ನು 20 ನಿಮಿಷ ಕಂಟೆಂಟನ್ನು ಕೊಟ್ಬಿಟ್ಟು ಆಡಿಯನ್ಸ್ಗೆ ಬೋರಿಂಗ್ ಆಗುವಂತೆ ಕೆಲವೊಂದು ವಿಷಯಗಳನ್ನು ಹೇಳ್ತಾ ಹೋಗ್ತಾರೆ. ಅವರು ಹೇಳಬೇಕಾಗಿರೋ ವಿಷಯವನ್ನು ಲಾಸ್ಟಕ್ಕೆ 10 ನಿಮಿಷ ಲಾಸ್ಟಲ್ಲಿ ಹೇಳ್ತಾ ಇರ್ತಾರೆ. ಸೊ ನೀವು ಆ ಥರ ಮಾಡಬೇಡಿ. ಡೈರೆಕ್ಟ್ ಆಗಿ ವಿಷಯಕ್ಕೆ ಬಂದುಬಿಟ್ಟು ನಿಮ್ಮ ಕಂಟೆಂಟ್ ಏನಿದೆಯೋ ಅದರ ಬಗ್ಗೆ
ಹೇಳಿ ಜನರನ್ನು ಅಂದರೆ ಆಡಿಯನ್ಸ್ಗಳನ್ನು ನೀವು ಅಟ್ರಾಕ್ಟಿವ್ ಆಗುವಂತೆ ನಿಮ್ಮ ವಿಷಯ ಇರಬೇಕಾಗುತ್ತೆ. ಆ ವಿಷಯದ ಬಗ್ಗೆ ಅವರು ನೋಡಿದ ತಕ್ಷಣ ನಿಮ್ಮ ವಿಡಿಯೋನ ಕ್ಲಿಕ್ ಮಾಡಿಬಿಟ್ಟು ನೋಡೋ ಥರ ಪೂರ್ತಿ ವಿಡಿಯೋನ ನೋಡೋ ಥರ ಇರಬೇಕಾಗುತ್ತೆ. ತುಂಬ ಸಿಂಪಲ್ಲಾಗಿ ನೀವು ಜನರಿಗೆ ಹೇಳಬೇಕಾಗಿರೋ ವಿಷಯವನ್ನು ಆ 10 ಸೆಕೆಂಡ್ಸಲ್ಲಿ ಬೇಗ ಮುಗಿಸ್ಬೇಕಾಗುತ್ತೆ. ಸಿಂಪಲ್ಲಾಗಿ ಹೇಳಿ ಮುಗಿಸ್ಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ತುಂಬ ಇಂಪಾರ್ಟೆಂಟು, ಇವಾಗಿನ ಜನ್ರೇಷನ್ಗೆ ಗ್ರಾಫಿಕ್, ಟೆಕ್ಸ್ಟ್, ಆ್ಯನಿಮೇಷನ್ಗಳನ್ನು ಬಳಸ್ಕೊಂಡು ನೀವು ವಿಡಿಯೋಗಳನ್ನು ಮಾಡಿ ಇದರಿಂದ ನೀವು ಆಡಿಯನ್ಸ್ಗಳ ಅಟೆನ್ಷನನ್ನು ಬೇಗ ಪಡ್ಕೋಬೋದು. ನೆಕ್ಸ್ಟ್ ಬಂದುಬಿಟ್ಟು ಎವರೇಜ್ ವ್ಯೂ ಡ್ಯೂರೇಷನ್ 50% ಆದರೂ ಇರಲೇಬೇಕು. ನೀವು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ ತಕ್ಷಣ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿಬಿಟ್ಟು 2-3 ದಿನ ಬಿಟ್ಟು ನೀವು Y2 ಸ್ಟುಡಿಯೋದಲ್ಲಿ ನೋಡಿಬಿಟ್ಟು ನಿಮ್ಮ ಎವರೇಜ್ ವ್ಯೂ ಡ್ಯೂರೇಷನ್ ಎಷ್ಟಿದೆ ಅಂತ ನೋಡ್ಬೋದು. ಮಿನಿಮಮ್ ಅದು 50% ಇರಲೇಬೇಕು. ಅದು ಮಿನಿಮಮ್ 50% ಇರಲಿಲ್ಲ ಅಂದರೆ ನೀವು ನಿಮ್ಮ ಕಂಟೆಂಟನ್ನು ಚೇಂಜ್ ಮಾಡ್ಕೋಬೋದು. ಬಂದುಬಿಟ್ಟು ವಾಚ್ ಪರ್ ವ್ಯೂವರ್ಸನ್ನು ಜಾಸ್ತಿ ಮಾಡೋದು ಹೇಗಪ್ಪ ಅಂದರೆ, ನೀವು ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ ಪ್ಲೇಲಿಸ್ಟನ್ನು ರೆಡಿ ಮಾಡಿಕೊಂಡು ನೀವು ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ ತಕ್ಷಣ ಅದನ್ನು ಪ್ಲೇಲಿಸ್ಟ್ಗೆ ಹಾಕಿ ನೀವು ಬೇರೆಯವರು ಆ ವಿಡಿಯೋನ ಪ್ಲೇಲಿಸ್ಟಲ್ಲಿ ನೋಡಿದರೆ ನಿಮ್ಮ ಬೇರೆ ಒಂದು ವಿಡಿಯೋ ಕೂಡ ಸಜೆಷನ್ ಆಗುತ್ತೆ. ನಿಮ್ಮ ಬೇರೆ ವಿಡಿಯೋನ ಅವರು ಕೂಡ ನೋಡ್ಬೋದು. ಇದರಿಂದ ನಿಮ್ಮ ವಾಚ್ ಟೈಮ್ ಕೂಡ ಆಗ್ಬೋದು. ಹಾಗೆ ನಿಮ್ಮ ಬೇರೆ ವಿಡಿಯೋನ ಆ ವಿಡಿಯೋಗೆ ಪಿನ್ ಮಾಡಿದರೆ ನಿಮ್ಮ ವಿಡಿಯೋನ ಬೇರೆ ವಿಡಿಯೋಗಳನ್ನು ನೋಡ್ಬೋದು. ಒಂದು ವಿಡಿಯೋ ನೋಡೋದಕ್ಕೆ ಹೋಗಿ 3 ವಿಡಿಯೋಗಳನ್ನು ನೋಡಿಬಿಟ್ಟು ನಿಮ್ಮ ವಾಚ್ ಅವರ್ಸ್ ಕೂಡ ಇದರಿಂದ ಕಂಪ್ಲೀಟ್ ಆಗ್ಬೋದು. ಸೊ ಅದಕ್ಕೋಸ್ಕರ ನೀವು ನಿಮ್ಮ ಪ್ಲೇಲಿಸ್ಟನ್ನು ರೆಡಿ ಮಾಡಿ ನಿಮ್ಮ ವಿಡಿಯೋದಲ್ಲಿ ಆ ವಿಡಿಯೋ ರಿಲೇಟೆಡ್ ಬೇರೆ ವಿಡಿಯೋ ನಿಮ್ಮ ಅಕೌಂಟಲ್ಲಿ ಇರುತ್ತೆ. ಆ ವಿಡಿಯೋನ ಅದಕ್ಕೆ ಪಿನ್ ಮಾಡಿಬಿಟ್ಟು ನಿಮ್ಮ ಒಂದು ವಿಡಿಯೋ ನೋಡೋದಕ್ಕೆ ಹೋಗಿ 2 ಅಥವಾ 3 ವಿಡಿಯೋಗಳನ್ನು ಅವರು ನೋಡ್ಬೋದು. ಇದರಿಂದ ನಿಮ್ಮ ವಾಚ್ ಟೈಮ್ ಕೂಡ ಕಂಪ್ಲೀಟ್ ಆಗ್ಬೋದು. ಸೊ ಅದರಿಂದ ಪಿನ್ ಮಾಡೋದನ್ನು ಮರೆಯೋದಕ್ಕೆ ಹೋಗಬೇಡಿ. ನೆಕ್ಸ್ಟ್ ಬಂದುಬಿಟ್ಟು ರೆಗ್ಯುಲರ್ ಆಗಿ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿ ನಿಮ್ಮ ವಿಡಿಯೋ 10 to 20 ಮಿನಿಟ್ಸ್ ವಿಡಿಯೋಗಳನ್ನು ನೀವು ಮಾಡಿಬಿಟ್ಟು ಹಾಕಿ. ಇದರಿಂದ ನಿಮ್ಮ ವಾಚ್ ಟೈಮ್ಸ್ ಕೂಡ ಕಂಪ್ಲೀಟ್ ಆಗುತ್ತೆ. ರೆಗ್ಯುಲರ್ ಆಗಿ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿ. ಡೈಲಿ 1 ಇಲ್ಲ 2 ವಿಡಿಯೋಗಳನ್ನು ಅಪ್ಲೋಡ್ ಮಾಡಿ. ಮತ್ತು ನೀವು ಲೈವ್ ಬಂದರೂ ಕೂಡ ನಿಮ್ಮ ವಾಚ್ ಟೈಮ್ ಕಂಪ್ಲೀಟ್ ಆಗುತ್ತೆ. ಲೈವ್ ಬಂದಿರೋ ವಾಚ್ ಟೈಮ್ ಕೂಡ ನಿಮಗೆ ಕಂಪ್ಲೀಟ್ ಆಗುತ್ತೆ. ನೀವು 8 ಅವರ್ಸ್ ಲೈವ್ ಬಂದಿರ್ತೀರ ಅಷ್ಟು ನಿಮಗೆ ಕಂಪ್ಲೀಟ್ ಆಗುತ್ತೆ. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಕನ್ಸಿಸ್ಟೆನ್ಸಿಯಾಗಿ ನೀವು ವಿಡಿಯೋಗಳನ್ನು ಅಪ್ಲೋಡ್ ಮಾಡೋದು. ಜನ ಯಾವ ರೀತಿ ವಿಡಿಯೋಗಳನ್ನು ಸರ್ಚ್ ಮಾಡ್ತಾರೆ ಆ ರೀತಿ ವಿಡಿಯೋಗಳನ್ನು ನೀವು ಜಾಸ್ತಿ ಮಾಡಿ ಹಾಕೋದ್ರಿಂದ ನಿಮಗೆ ವ್ಯೂಸ್ ಕೂಡ ಬರ್ತದೆ ಮತ್ತು ನಿಮಗೆ ಸಬ್ಸ್ಕ್ರೈಬರ್ಸ್ ಕೂಡ ಇನ್ಕ್ರೀಸ್ ಆಗುತ್ತೆ. ಈ ಎಲ್ಲ ಟಿಪ್ಸ್ಗಳನ್ನು ನೀವು ಯೂಸ್ ಮಾಡ್ಕೊಂಡು ನೀವು ವಿಡಿಯೋಗಳನ್ನು ಕ್ರಿಯೇಟ್ ಮಾಡಿದರೆ ನಿಮ್ಮ ಚಾನಲ್ ಗ್ರೋ ಆಗೋದಂತೂ ಪಕ್ಕ. ಸೊ ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ 400 ವಾಚ್ ಟೈಮ್ಸ್ನ ಹೇಗೆ ಯಾವ ರೀತಿಯಾಗಿ ಈಸಿಯಾಗಿ ಪಡ್ಕೋಬೋದು ಅನ್ನೋದ್ರ ಬಗ್ಗೆ ವಿಡಿಯೋ. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗುವ ಮತ್ತೆ